ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಥರ್ಸ್ಡೇ. ಇವತ್ತು ನಮ್ಮ ಮನೆಗೆ ಯಾರು ಬರ್ತಿದ್ದಾರೆ ಗೊತ್ತಾ? ಅಷ್ಟು ದೂರದಿಂದ ಬಂದಿದ್ದಾರೆ. ಸೊ ಇವತ್ತು ನಮ್ಮ ಮನೆಗೆ ಶ್ರೀದೇವಿ ಬರ್ತಾ ಇದ್ದಾರೆ. ಸೊ ಅವ್ರದ್ದು ಚಾನಲ್ ನೋಡಿರ್ತೀರ, ನಾವೆಲ್ಲ ಒಂದೇ ವ್ಯೂವರ್ಸ್ ಅಂತ ನಮ್ಗೆ ಗೊತ್ತು, ಯಾಕೆಂದರೆ ಅವ್ರದ್ದು ನೋಡಿರ್ತೀರ, ನಮ್ಮದು ನೋಡಿರ್ತೀರ. ಸೊ ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೆ ಅವ್ರಿಗೆ ಕೊಲಾಬ್ರೇಷನ್ ಮಾಡೋಣ ಅಂತ. ನಂದು ಹೊಸ ಸೀರೀಸ್ ಏನಿದೆ ಅದಕ್ಕೆ ಅವರು ಬ್ಯಾಂಗ್ಳೂರ್ಗೆ ಬಂದಾಗ ಹೇಳ್ತೀನಿ ಅಂತ ಹೇಳಿದರು. ಸೊ ಇವತ್ತು ಬಂದಿದ್ದರು, ಅಂದರೆ ಆಲ್ಮೋಸ್ಟ್ 2 days ಆಗಿದೆ ಅವರು ಬಂದು. ಸೊ ಇವತ್ತು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಬರ್ತಾರೆ, ಲಂಚ್ ಪ್ರಿಪೇರ್ ಮಾಡ್ತೀನಿ. ಸೊ ಬಿಸಿಬೇಳೆ ಬಾತು ಅದ್ರ ಜೊತೆಗೆ ಏನಾದರೂ ಸ್ವೀಟು ಇದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬಂದು ಟೈಮು 9 ಆಗಿದೆ. ಅವರು 12 o'clock ಬರ್ತೀನಿ ಅಂದಿದ್ದಾರೆ. ಅಷ್ಟರಲ್ಲೆಲ್ಲ ಪ್ರಿಪೇರ್ ಮಾಡಬೇಕು. ಕೆಲವೊಂದು ಸಾಮಾನುಗಳು ಬೇಕಿತ್ತು, ಆರ್ಡ್ರ್ ಮಾಡಿದ್ದೀನಿ, ಬರ್ತಾ ಇದೆ. ಸೊ ಅಷ್ಟರಲ್ಲಿ ಬಂದ ತಕ್ಷಣ ಪ್ರಿಪೇರ್ ಮಾಡ್ತೀನಿ. ಫ್ರೆಂಡ್ಸ್, ಕುಕ್ ಎಲ್ಲ ಮಾಡಿದ್ದಾಯಿತು. ಸೊ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರು ಬಂದಮೇಲೆ ಊಟ ಕೊಡೋದಷ್ಟೇ. ಸೊ ಅಂದರೆ ಬೇಗನೆ ಮಾಡಿಬಿಟ್ಟೆ, ಅಕಸ್ಮಾತ್ ಅವ್ರೇನಾದ್ರು ಬೇಗ ಬಂದುಬಿಟ್ರೆ ಅಂತ, ಲೇಟ್ ಆಗಬಾರ್ದು ಅಂದ್ಬಿಟ್ಟು. ಸೊ ನಾನೇ ಮಾಡಿದ್ದೆಲ್ಲ, ಅದಕ್ಕೆ ಬೇಗ ಕುಕ್ ಮಾಡಿ ಇಟ್ಬಿಟ್ರೆ ಆಗುತ್ತೆ ಅಂತ. ಮತ್ತು ಇವಾಗ ನಂಗೆ ಸ್ವಲ್ಪ ಕೆಲಸ ಬೇರೆ ಇತ್ತು, ಸ್ವಲ್ಪ ಎಡಿಟಿಂಗ್ ಇತ್ತು, ಅರ್ಜೆಂಟು ಒಂದು ಎಡಿಟ್ ಮಾಡಬೇಕಿತ್ತು ವಿಡಿಯೋ. ಇವಾಗ ಒಗ್ಗರಣೆ ಹಾಕಿದೆ ಅದ್ರದ್ದು. ಸೊ ಅದನ್ನು ಎಡಿಟ್ ಮಾಡ್ತಿದ್ದೀನಿ. ಜಿಯಾನ್ ಆಟ ಆಡ್ತಿದ್ದಾನೆ, ಅವನಿಗೆ ಬೇರೆ ಇನ್ನು ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಫಸ್ಟ್ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಎಡಿಟಿಂಗ್ ಕೂತ್ಕೋತೀನಿ ನಾನು. ಸೊ ಮನೆಯೆಲ್ಲ ಸ್ವಲ್ಪ ಟಾಯ್ಸ್ ಎಲ್ಲ ಎತ್ತಿ ಇಟ್ಟಿದ್ದೀನ. ಆರು ತಂದು ಆಲ್ರೆಡಿ ಒಂದಷ್ಟು ಹಾಕಿದ್ದಾನೆ. ಯಾರಾದರೂ ಮನೆಗೆ ಬರಲಿ, ನೀಟಾಗಿರಲಿ ಅಂದರೆ ಈ ಥರ ಮಾಡ್ತಾನೆ ಇರ್ತಾನೆ. ಸೊ ಹೊರಟಿದ್ದಾರಂತೆ, 45 minutes ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನೇನು ಬರ್ತಾರೆ. ಸೊ ನಾನೇನೇನಿಲ್ಲ ಇನ್ನು ರೆಡಿ ಆಗಿಲ್ಲ. ಸೊ ಸಿಂಪಲಾಗಿ ಹಿಂಗೆ ಇದ್ದೀನಿ. ಸೊ ಹಿಂಗೆ ಇರೋದಕ್ಕೆ ಇಷ್ಟ. ಯಾವಾಗಲೂ ನಾನು ಹಿಂಗಿರ್ತೀನಿ, ನನಗೆ ವ್ಲಾಗ್ಸಲ್ಲಿ. ಅದರಲ್ಲೂ ನಾನು ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ಫುಲ್ ರೆಡಿಯಾಗಿ ವ್ಲಾಗ್ ಎಲ್ಲ ಮಾಡೋದು. ಜಿಯನ್ನು ಕುಣಿತಾ ಇದ್ದಾನೆ, ಅವನಿಗೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಸೆಕೆ ಇದೆಲ್ಲ. ಸೊ ಈ ಥರ ಶಾರ್ಟ್ಸ್ ಬಿಟ್ಟರೆ ಪ್ಯಾಂಟ್ ಹಾಕ್ತಾನೆ ಇಲ್ಲ ಅವನು, ಸೆಕೆ ಅಂತ. ಸೊ ಈ ಥರದ್ದು ಹಾಕ್ತೀನಿ ಅವನಿಗೆ. ಈ ಥರದ್ದೆಲ್ಲ ನಿಮಗೆ ಜೂಡಿಯೋಲ್ಲಿ, H&M ಅಲ್ಲಿ ಎಲ್ಲ ಕಡೆ ಚೆನ್ನಾಗಿರೋದು ಸಿಗುತ್ತೆ, ನೋಡ್ಬಿಟ್ಟು ತೊಗೋಬೋದು. ಏನು ಬರ್ತಾರೆ 45 minutes. ಊಟ ಎಲ್ಲ ಒಟ್ಟಿಗೆ ಮಾಡೋದು. ಅಷ್ಟರಲ್ಲಿ ಚಂದಕ್ಕೂ ಕಾಲ್ ಮುಗಿಯುತ್ತೆ. 1 o'clock ಅಷ್ಟರಲ್ಲಿ ಸರಿ ಹೋಗುತ್ತೆ. ಅವಾಗ ಮಾತಾಡ್ಕೊಂಡು ಅವ್ರ ಹಸ್ಬೆಂಡು ಬರ್ತಾರಲ್ಲ, ಸೊ ಮಾತಾಡ್ಕೊಂಡಿರೋದಕ್ಕೆ. ಹಾಯ್ ಹೇಗಿದೆ ಬ್ಯಾಂಗ್ಳೂರು? ಚೆನ್ನಾಗಿದೆ. ನಿಮ್ಮ ಮನೆ ಹುಡುಕ್ಬೇಕಾದ್ರೆ ಬುಲ್ಬುಲ್ ತರ ಆಯ್ತು. ಓ ಹೌದಾ? ಯಾಕೆ ಅಂದ್ರೆ ಫುಲ್ ಒಳಗಡೆ ಇದೆಲ್ಲ. ನಾವು ನಮ್ಮಲ್ಲಿ ಕಾಲನೀಸ್ ಅಂದ್ರೆ ಓಪನ್ ಸ್ಪೇಸ್ ನಡು ಎಲ್ಲ ಮನೆಗಳು ಕಾಣುತ್ತೆ. ಓ ಹೌದಾ? ಡಿಫ್ರೆಂಟ್. ಬನ್ನಿ ಹಾಯ್ ಮಾಡು. ತಿನ್ನೋ ಅಂತ ಹಾಯ್ ಮಾಡು. ಪಾಪು ಬಂತು. ಆಟ ಸಾಮಾನು ಹುಡುಗಿದಿದೆ. ಸೊ ಇವನು ಸ್ವಲ್ಪ ಕಡಿಮೆ ಇದೆ. ಈಗ ಅವ್ನು ಇಲ್ಲಿ ಬಂದ್ಮೇಲೆ ಎಲ್ಲ ಜಿಯಾನ್ ನೋಡಿ ಅವ ಫುಲ್ ಖುಷಿ ಆಗ್ಬಿಟ್ಟಾರ. ಹುಡುಗರು ಏನ್ ಜಲ್ದಿ ಮ್ಯಾಚ್ ಆಗ್ತಾರ. ಅವನಿಗೆ ಮಕ್ಕಳು ಅಂದ್ರೆ ಇಷ್ಟ. ಅದೇ ಆಗಲಿಂದ ನೋಡ್ತಾ ಇದ್ವಿ, ಅವ್ನು ಫುಲ್ ಆಟ ಆಡ್ತಾ ಇದ್ದಾನೆ. ಯಾರು ಜಿಯಾನ್? ಯಾರು ಆ ವಿಡಿಯೋದ ನೋಡೋದು? ನೀನ ಪಾಪು ಇರ್ತಿದ್ದೆ, ಈಗ ನೀ ಅವ್ನ ಪಾಪು ಅನ್ನತ್ತೀಯ. ಮೊನ್ನೆ ಚೆನ್ನಾಗಿ ಪಾಪು ಇದ್ದ ಗೊತ್ತಾಗುದಿಲ್ಲ. ನನಗೂ ಅದೇ ಗೊತ್ತಾಗ್ತಾನೆ ಇಲ್ಲ. ಅದು ಇವ್ರು ಹುಟ್ಟಿದ್ದು ಇವಾಗ ನೋಡ್ದಂಗಿದೆ. ಆಲ್ರೆಡಿ ಬರ್ತ್ಡೇ ಆಗೇ ಹೋಯ್ತಲ್ಲ ಅವನನ್ನು. ಅವ್ನು ಆಯ್ತು, ಈಗ 1.5 year ಆಯ್ತು. ಸಾಲು ಕುಡಿಲಿಲ್ಲ. ಅವಳಿಗೆ ಅದು ಸ್ವಲ್ಪ ಇಷ್ಟ ಆಗಿಲ್ಲ ಅನ್ಸುತ್ತೆ. ಫ್ರೆಂಡ್ಸ್, ಶ್ರೀದೇವಿ ಬಂದ್ರು ಮನೆಗೆ. ನಾನು ಅದೇ ಕೇಳ್ತಾ ಇದ್ದೆ, ಇಲ್ಲಿ ಬಿಸಿಲು ಜಾಸ್ತಿ ಇದೆಯಾ, ಅಲ್ಲಿ ಬಿಸಿಲು ಜಾಸ್ತಿ ಇದೆಯಾ ಅಂತ. ಅವ್ರು ಅಲ್ಲೂ ಅದೇ ಇದೆ ಅಂತ ಹೇಳ್ತಿದ್ದಾರೆ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡಿ. ಸೊ ತುಂಬಾ ದಿನದಿಂದ ಪ್ಲಾನ್ ಮಾಡಿದ್ವಿ, ಮಾಡಿ ಕೊನೆಗೆ ಇವಾಗ ಆಗಿದೆ. ಖುಷಿ ಆಗ್ತಾ ಇದೆ. ಅಲ್ಲಿಂದ ಗೊತ್ತೇ ಇರ್ಲಿಲ್ಲ, ಯಾಕಂದ್ರೆ ಅವ್ರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀವಿ, ಮೀಟ್ ಆಗ್ತೀವಿ ಅಂತ ನಿಜ ಅನ್ಕೊಂಡಿರ್ಲಿಲ್ಲ. ನಾನು ತುಂಬಾ ಒಂದು 2-3 ಸರಿ ಮೆಸೇಜ್ ಮಾಡಿದ್ದೆ, ಬ್ಯಾಂಗ್ಳೂರ್ ಬಂದಾಗ ಬನ್ನಿ, ಯಾಕೆಂದ್ರೆ ಅವ್ರು ಶೂಟಿಗೆ ಬರ್ತಾ ಇರ್ತಾರೆ ಬ್ಯಾಂಗ್ಳೂರ್ಗೆ ಗೊತ್ತಿತ್ತು.
ಸೊ ಫೈನಲಿ ಅವರು ಪಾಪ ಬರ್ತೀನಿ ಅಂದ ತಕ್ಷಣ ನಮಗೆ ಮೆಸೇಜ್ ಮಾಡಿದ್ರು. ಆಕ್ಚುಲಿ ಲಾಸ್ಟ್ 2 to 3 ಟೈಮ್ಸ್ ಬಂದಾಗ ನೀವು ಹೇಳಿದ್ರಲ್ಲ ಬರ್ರಿ ಅಂತ. ಆಮೇಲೆ ಅವಾಗ ಏನಾಯ್ತು ಅಂದ್ರೆ ಜಸ್ಟ್ ಮಂಡೇ ಬಂದಿದ್ದೆ, ಆಮೇಲೆ ಹಿಂಗಾಗಿ ನಂಗೆ ನಿದ್ರಕ್ ಆಗ್ಲಿಲ್ಲ. ಬಟ್ ಅದು ಒಂದು ಮನಸ್ಸಲ್ಲಿ ಬೇಜಾರಿತ್ತು, ರಮ್ಯಾ ಅವ್ರು ಇಷ್ಟು ಕರೆಯಾಕತ್ತಾರೆ ಬಟ್ ಹೋಗೋದಾಗತ್ತಲ್ಲ. ಸೊ ಈ ಸರ್ತಿ ಫೈನಲ್ ಮಾಡ್ಕೊಂಡು ಬಂದಿದ್ವಿ, ಎಷ್ಟೋ ಏನೋ ಆಗ್ಲಿ ನಿಮ್ಗೆ ಮೀಟ್ ಆಗಿನೂ ಹೋಗೋದು ಅಂತ. ಅವ್ರು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ತಾ ಇದ್ರು ಬ್ಯಾಂಗ್ಳೂರ್ ಬಂದಿದೆ ಅಂತ. ಅವಾಗ ನಾನು ಮೆಸೇಜ್ ಮಾಡ್ತಾ ಇದ್ದೆ, ಬ್ಯಾಂಗ್ಳೂರ್ ಬಂದಿದ್ದೀರಾ ಮನೆಗೆ ಯಾಕೆ ಬಂದಿಲ್ಲ ಅಂತ. ಈ ಸರಿ ಪಾಪ ಬರ್ತೀನಿ ಅಂದ ತಕ್ಷಣ ಮೆಸೇಜ್ ಹಾಕಿದ್ರು, ಖುಷಿ ಆಯ್ತು ನಮ್ಗೆ. ಮಕ್ಳುಗಳು ನೋಡಿ ಖುಷಿ ಆಗ್ತಿದೆ. ಜಿಯಾನು ಪುಟ್ ಪಾಪು ಅಂತ ಆಟ ಆಡ್ತಿರೋ ಖುಷಿ ಆಗ್ತಿದೆ. ನೋಡಿ ಹೆಂಗ್ ಆಡ್ತಿದಾರೆ ನೋಡಿ. ಆಡ ಫುಲ್ ನಮ್ಗಿಂತ ಜಾಸ್ತಿ ಅವರ ಬಿಸಿ ಆಗ್ಬಿಟ್ಟು. ಸೊ ಜಿಯನ್ ಅಂತೂ ಅವರಿಬ್ರು ಜೊತೆನೂ ತುಂಬ ಫ್ರೆಂಡ್ಲಿ ಆಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಟಾಯ್ಸ್ ಎಲ್ಲ ಶೇರ್ ಮಾಡಿಕೊಂಡು ಆಟ ಆಡ್ತಿದ್ದ. ಪಾಪು ಏನ್ ಮಾಡಿರೋದು ಮನೆ ಎಲ್ಲ ಇವರೆಲ್ಲ ಕೂಡಿ ಮಾಡ್ಯಾರ ನೋಡ್ರಿ. ಈಗ 100 ಮಂದಿಗೆ ಬಿಟ್ರೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಜೊತೆಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ. ಅವ್ರು ಯಾಕೆ ತೊಂದರೆ ತಗೊಂಡ್ರಿ ಅಂತ. ಅದೇನು ತೊಂದರೆ ಅಲ್ಲ ನೋಡಿ. ಆಕ್ಚುಲಿ ನಮ್ದು ಹೋಗಂದ್ರೆ ಒಂಥರ ಬೇಜಾರಲ್ಲ, ಅದಕ್ಕೆ ನಾವು ಬಂದಿದ್ವಿ. ಬಟ್ ನೀವು ಎಷ್ಟೆಲ್ಲ ಎಫರ್ಟ್ಸ್ ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಅಲ್ವಾ. ಸೊ ಅದಕ್ಕೆ ಏನು ಜಾಸ್ತಿ ಮಾಡಿಲ್ಲ, ಸ್ವಲ್ಪನೇ ಎಷ್ಟಾಗತ್ತೆ ಅಷ್ಟು ಮಾಡಿದ್ದೀನಿ. 1 ನಿಮಿಷ ನೋಡಿ ಇಷ್ಟೊಂದೆಲ್ಲ ತಗೊಂಡ್ ಬಂದಿದ್ದಾರೆ. ಜೇನ್ಗೆ ಇದೆಲ್ಲ ಬ್ಲಾಗ್ ಮಾಡ್ತಿದ್ದಾನೆ ಇವಾಗ. ಹಲೋ ಫ್ರೆಂಡ್ಸ್, ಹೌದು ವೆಲ್ಕಮ್. ಈಗ ಬರ್ಬೇಕು ನೀವು ನಮ್ಮ ಮನೆಗೆ. ಖಂಡಿತ ಬರ್ತೀನಿ. ಫ್ರೆಂಡ್ಸ್ ಬಂದ ತಕ್ಷಣ ಮಾತಾಡೋದು ಅದೇ ಆಯಿತು. ಆಮೇಲೆ ಚಂದುನು ಅಷ್ಟರಲ್ಲಿ ಅವ್ರದ್ದು ಕಾಲು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದರು. ಮತ್ತು ಅವರು ಶ್ರೀದೇವಿ ಅವ್ರ ಹಸ್ಬೆಂಡ್ ಜೊತೆನೂ ಕೂಡ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ನಾನು ಊಟಕ್ಕೆಲ್ಲ ರೆಡಿ ಮಾಡಿದೆ. ಸೊ ಊಟ ಕುತ್ಕೊತಾ ಇದ್ದೀವಿ. ಇವಾಗ ಜಿಯನ್ನು ಬಾ ಕುತ್ಕೊಂಬಾ ಅಂತ ಸಾನೂನ್ ಕರಿತಾ ಇದ್ದ. ಸೊ ಅವಳಿಗೆ ಊಟ ಮಾಡೋದು ಅಷ್ಟೊಂದು ಜಾಸ್ತಿ ಫೋರ್ಸ್ ಮಾಡಬೇಕಂತೆ. ಸೊ ಜಿಯನ್ನು ಕೂಡ ಒಂದೊಂದ್ಸರಿ ಹಾಗೆ ಮಾಡ್ತಾನೆ, ಫೋರ್ಸ್ ಮಾಡೇ ಪಾಪ ತೆನ್ಸ್ಕೊತಾ ಇದ್ಲು ಅವಳು. ಅದಾದಮೇಲೆ ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಅದು ಇದು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ನನಗಂತೂ ತುಂಬ ಖುಷಿ ಆಯಿತು ಅವರು ಅಷ್ಟು ದೂರದಿಂದ ನಮ್ಮ ಮನೆಗೆ ಬಂದಿದ್ದು. ಯಾಕೆ ನಾನು ಕೇಳಿದ ತಕ್ಷಣ ಬಂದಾಗ ಬನ್ನಿ ಅಂತ ಹೇಳಿದ ತಕ್ಷಣ ಅವರು ಬರಬೇಕಾದ್ರೆ ಇನ್ಫಾರ್ಮ್ ಮಾಡಿ ಬಂದಿದ್ದು ತುಂಬ ಖುಷಿ ಆಯಿತು. ಇಬ್ಬರೂ ಅಷ್ಟೇ ತುಂಬ ಫ್ರೆಂಡ್ಲಿ. ನನಗೆ ಶ್ರೀದೇವಿ ಅವ್ರು ಆಗಿರ್ಬೋದು, ಅವರ ಹಸ್ಬೆಂಡ್ ಆಗಿರ್ಬೋದು, ಇಬ್ಬರು ತುಂಬ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಹೇಳ್ಬೋದು. ಏನನ್ಸಿದ್ರೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀವಿ ಅಂತಲೇ ಅನ್ನಿಸ್ಲಿಲ್ಲ. ಅಂದರೆ ಮೀಟ್ ಮಾಡಿದ್ದೀವಿ, ಇಲ್ಲ ಅಂತೆಲ್ಲ ಫಂಕ್ಷನ್ನಲ್ಲಿ. ಬಟ್ ಆವಾಗ ಜಾಸ್ತಿ ಮಾತಾಡೋಕ್ಕೆ ನಮಗೆ ಟೈಮ್ ಸಿಕ್ಕಿರಲಿಲ್ಲ. ಜಸ್ಟ್ ಹಾಯ್ ಬಾಯ್ ಹೇಳಿದ್ದು. ಆಮೇಲೆ ಇವತ್ತು ಮೀಟ್ ಮಾಡಿದ್ದು ಇನ್ನೂ ಖುಷಿ ಆಯಿತು. ತುಂಬ ಎಷ್ಟೊಂದು ವಿಷಯಗಳೆಲ್ಲ ಮಾತಾಡಿದ್ವಿ. ನೋಡ್ಬೋದು ನೀವು, ಊಟ ಆದಮೇಲೂ ಅಷ್ಟೇ ಕೂತ್ಕೊಂಡು 4 ಜನ ಅದು ಇದು ಅಂತ ಮಾತಾಡ್ತಿದ್ವಿ. ಆಲ್ಮೋಸ್ಟ್ ಒಂದು 4-5 hours ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅವರು ಇಲ್ಲಿಂದನೇ ಡೈರೆಕ್ಟು ಬೇರೆ ಕಡೆ ಹೋಗಬೇಕಿತ್ತು ಅವರು. ಸೊ ಅದರಿಂದ ಕೂತ್ಕೊಂಡು ಮಾತಾಡಿಕೊಂಡು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್ ಅವಾಗಿಂದ ಕುತ್ಕೊಂಡು ಮಾತಾಡ್ತಿದ್ದೀವಿ, ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಮೀಟ್ ಮಾಡಿದ ಸೆಕೆಂಡ್ ಟೈಮು. ಬಟ್ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಸ್ವಲ್ಪನೇ ಮಾತಾಡಿದ್ದು. ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಇವಾಗ ಮೀಟ್ ಮಾಡ್ತಿದೀವಿ ಅಂತ ಅನ್ನಿಸ್ತಾ ಇಲ್ಲ. ಅಷ್ಟು ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಅನಿಸ್ತು, ತುಂಬಾ ಫ್ರೆಂಡ್ಲಿ ಆಗಿದ್ರು. ಕ್ಯೂಟ್ ಆಗಿ ಆಟ ಆಡ್ಕೊಂಡು ಜೊತೆ ಸ್ವಲ್ಪನೂ ಆಟ ಮಾಡದೆ ಇದ್ದ, ಅದು ಖುಷಿ ಆಯ್ತು. ಎಷ್ಟು ಮಾತಾಡ್ತಾನೆ ಅಂದ್ರೆ 1.5 yearsಗೆನೆ ತುಂಬಾ ಮಾತಾಡ್ತಾನೆ. ನನಗೂ ಭಾಳ ಖುಷಿ ಆಯ್ತು. ಬಿಕಾಸ್ ಎಷ್ಟು ದಿನ ಆಯ್ತು ನಾನು ಬ್ಯಾಂಗ್ಳೂರ್ಗೆ ಹೋದಾಗ ಒಂದ್ಸರ್ತಿ ರಮ್ಯ ಅವ್ರಿಗೆ ಭೇಟಿ ಆಗ್ಬೇಕು ಅಂತ ಬರೀ ಅನ್ನಕತ್ತಿದ್ನಿ. ಬಟ್ ಅದು ಏನೋ ಹಿಂಗ ಒಂದು ಕರೆಕ್ಟ್ ಪ್ಲಾನ್ ಒಂದು ಕೂಡಿ ಬರಕತ್ತಿರ್ಲಿಲ್ಲ. ಫೈನಲಿ ಒಂದ್ ಭೇಟಿ ಆದ್ವಿ. ಸೊ ನಂಗೂ ಬಹಳ ಖುಷಿ ಆಯ್ತು. ಮಸ್ತ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ.
ತುಂಬ ಚೆನ್ನಾಗಿತ್ತು. ತುಂಬ ನಮ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದು, ಅವ್ರದ್ದೆಲ್ಲ ಹೇಳಿದ್ದು ಒಂಥರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲ ಬೇಬಿ, ತುಂಬ ಚೆನ್ನಾಗಿತ್ತಲ್ಲ ಬೇಬಿ? ಅವನಿಗೆ ಜಿಯನ್ ಜೊತೆ ಇದೆಲ್ಲ ಮಾಡ್ತಿದ್ದ. ಇವತ್ತು 3 ಜನ ಸೇರ್ಕೊಂಡು ಮಾಡಿದ್ದಾರೆ. ಇವತ್ತು ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಶ್ರೀದೇವಿ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಜೊತೆಲಿ ಥ್ಯಾಂಕ್ಸ್ ಅ ಲಾಟ್. ಮತ್ತೆ ಬರ್ತಾ ಇರಿ, ಬ್ಯಾಂಗ್ಳೂರ್ ಬಂದಾಗೆಲ್ಲ ಬನ್ನಿ, Yes, ಬರ್ತೀವಿ. ಮಿಸ್ ಮಾಡಬೇಡಿ. ಯಾರೋ ಬೇರೆ ಮನೆ ಅಂತ ಅನ್ಕೋಬೇಡಿ. ಇಲ್ಲ ಇಲ್ಲೇ ಬನ್ನಿ. ಇಲ್ಲೇ ಸ್ಟೇ ಮಾಡಿ, ಎಲ್ಲೂ ಹೋಗ್ಬೇಡಿ. ಯಾಕಂದ್ರೆ ಇವಾಗ ನಮ್ಮಲ್ಲಿ 3 ರೂಮ್ ಇದೆ. So ಆರಾಮಾಗಿ ನೀವು ಆಕ್ಚುಲಿ ಏನಾಗಿದೆ ಅಂದ್ರೆ ನನ್ನ ಕಸಿನ್ಸ್ ಎಲ್ಲ ಈಗ ನೋಡಿ ಎಲ್ಲ ಫೋನ್ ಬರುತ್ತೆ ನನಗೆ. ನಮ್ಮ ಮನೆಗೆ ಯಾರು ಬರ್ಲಿಲ್ಲ. ನಿಮ್ಮ ಕಸಿನ್ಸ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಎಲ್ಲರೂ ಇಲ್ಲೇ ಇದ್ದಾರೆ. ಇವ್ರ ಕಸಿನ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ, ನನ್ನ ಕಸಿನ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ. ಬಟ್ ಏನಾಗುತ್ತೆ ಅಂದ್ರೆ ಒಬ್ರ ಮನಿ ಮತ್ತು ಇನ್ನೊಬ್ರ ಮನಿ ಅಂದ್ರೆ ಒಂದು ಊರಿಗೆ ಹೋದಂಗೆ. ಸೊ ಪ್ರತಿ ಸಲ ಎಲ್ಲಾರ್ಗು ಮೀಟ್ ಆಗೋದು ಪಾಸಿಬಲ್. ನಾವ್ ಏನ್ ಮಾಡ್ತಾ ಇದ್ವಿ, ಪ್ರತಿ ಸಲ ಬಂದಾಗ ಒಬ್ಬೊಬ್ರು ಮನೆ ಮಾಡ್ತಾ ಇದ್ವಿ. ಸೊ ನೀವು ಬನ್ನಿ ಈಗ. ನಾ ಖಂಡಿತ ಬರ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ರೂಮ್ ಮಾಡಬೇಡಿ, ನಮ್ಮ ಮನೆಗೆ ಬನ್ನಿ. ಮತ್ತೆ ನೀವು ನಮ್ಮ ಸೈಡ್ ಟ್ರಿಪ್ ತೆಗೀರಿ, ನಮ್ಮ ಮನೆಗೇನೆ ಬನ್ನಿ. ನಿಮ್ಮ ಮನೆಗೆ ಓನು ಮತ್ ಬರ್ಬೇಕು. ಗ್ಯಾರಂಟಿ ಬರ್ತೀವಪ್ಪ. ಮಸ್ತ್ ಅನಿಸ್ತು. ನೈಸ್ ಟು ಮೀಟ್ ಯು. ನನಗೂ ಕೂಡ ತುಂಬಾ ಖುಷಿ ಆಯ್ತು. ಬರೋ ತನಕ ಕನ್ಫರ್ಮ್ ಬಂದ್ಮೇಲೆ ಈಗ ಭಾಳ ಮಸ್ತ್ ಚಲೋ ಫೀಲ್ ಆಗ್ತದೆ. ಬಂದ್ವಿ, ಚಲೋ ಆಯ್ತು, ಮೀಟ್ ಆದ್ವಿ. ಬಾಯ್ ಮಾಡು. ಬಾಯ್ ಚಿನಿಮಾ. ಓ ಬಾಯ್. ಇಷ್ಟು ಚೆನ್ನಾಗಿ ಬಾಯ್ ಮಾಡ್ತಾನೆ ಅವನು. ಹೋಗೋಣ. ಸಾನು, ಸಾನು, ಇದು ಶೂಸ್ ಅಷ್ಟು ಹೋಗೋ ಚಿಕ್ಕನು ನಿಂದಲ್ಲಿ ಇಟ್ಟಿಲ್ಲ. ಸ್ಯಾಕ್ ಪಿಂಕ್ ಕಲರ್ ಸ್ಯಾಕ್ ಇದೆ. ನಾನು ಹಾಕೊಂಡಿದ್ದು ಮಾಡ್ತೀನಿ. ದೇವಿಯವ್ರು ಬಂದು ಹೋದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಜಿಯನ್ ಜೊತೆ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದೆ. ಅವರೆಲ್ಲ ಹೋದ್ಮೇಲೆ ಬೆಳಿಗ್ಗೆಯಿಂದ ಕೆಲಸ ಆಯಿತು, ಆಮೇಲೆ ಅದು ಇದು ಬೇರೆ ಕೆಲಸ ಆ ಥರದ್ದೆಲ್ಲ. ಸೊ ಇವಾಗ ಅವ್ರು ತಂದಿದ್ದು ಎಲ್ಲ ಜಸ್ಟ್ ಸ್ವೀಟ್ಸು, ಅದೇ ಸ್ವೀಟ್ಸು ಮತ್ತು ಎಲ್ಲ ಎತ್ತಿಡೋಣ ಅಂದ್ಬಿಟ್ಟು ಇದು ಹಾಗೆ ಎತ್ಬಿಟ್ಟಿದೆ. ಇವಾಗೆಲ್ಲ ತೆಗೆದು ಎತ್ತಿಡ್ತಾ ಇದ್ದೀನಿ. ಸೊ ಪ್ಲಮ್ ಕೇಕು, ಅದು ಇದು ಸ್ವೀಟ್ಸ್, ಫುಲ್ ಎಲ್ಲ ಸ್ವೀಟ್ಸೇ ಇದೆ. ಅವರು ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿದ್ವಿ. ಸೊ ಅವರು ಹೊರಟ್ಮೇಲೆ ಅವರು ನಮಗೂ ಬರೋಕ್ಕೆ ಹೇಳಿದ್ರು. ನೆಕ್ಸ್ಟ್ ಟೈಮ್ ನೋಡ್ಬೇಕು, ಯಾವಾಗಲಾದರೂ ನಾವು ನಾರ್ತ್ ಕರ್ನಾಟಕ ಹೋದಾಗ ಅಲ್ಲಿಗೆ ಹೋಗಬೇಕು. ಸೊ ಎಲ್ಲ ಇವಾಗ ತೆಗೆದಿಡ್ತಾ ಇದ್ದೀನಿ ಇದು, ಯಾಕೆಂದರೆ ಇದರಲ್ಲೇ ಇಟ್ಟರೆ ಅದಿಷ್ಟಪ್ಪ ಕೂತ್ಕೊಳ್ಳುತ್ತೆ. ನೋಡಿದ್ರಲ್ವಾ ಹೇಗೆ ಅನಿಸ್ತು ಬ್ಲಾಗು? ನಿಮ್ಗೆ ಇಷ್ಟ ಆಯಿತಾ? ನೆಕ್ಸ್ಟು ಬೇರೆ ಯಾರ ಜೊತೆ ಮಾಡಬೇಕು ಅಂತ ನಾನು ಕಮೆಂಟ್ ಮಾಡಿ ಹೇಳಿ. ಕೆಲವ್ರ ಜೊತೆ ಹೇಳ್ತೀರಾ, ಕೆಲವ್ರು ಒಪ್ಕೊಂಡು ಬರ್ತಾರೆ, ಮತ್ತು ಕೆಲವ್ರಿಗೆ ನಾನು ಮೆಸೇಜ್ ಹಾಕ್ದಾಗ ರೆಸ್ಪಾಂಡ್ ಮಾಡಲ್ಲ. ಸೊ ಆವಾಗ ನಾನು ಸುಮ್ಮನೆ ಆಗ್ಬಿಡ್ತೀನಿ, ಏನೋ ಬ್ಯುಸಿ ಇರ್ತಾರೆ ಅವರು, ಯಾಕೆಂದರೆ ಅವರು ಏನು ಎಲ್ಲರಿಗೂ ಅದು ಇದು ಕೆಲಸ ಇರುತ್ತೆ ಅಂದ್ಬಿಟ್ಟು. ಸೊ ಹಿಂಗೆ ಆಗತ್ತೆ, ಅದರಿಂದ ಆಗಲ್ಲ. ಮತ್ತು ಕೆಲವರು ರೆಸ್ಪಾಂಡ್ ಮಾಡಿ ಓಕೆ ಇವಾಗ ಮಾಡೋಣ ಅಂತ ಹೇಳಿದಾಗ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀವಿ. ಮತ್ತು ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ನಾನು ಫ್ರೀ ಇದ್ದಾಗ ಅವ್ರು ಫ್ರೀ ಇರಲ್ಲ. ಸೊ ಈ ಥರನೂ ಕೂಡ ಕೆಲವೊಂದು ಸರಿ ಆಗುತ್ತೆ. ಬಟ್ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡೋಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.